ಅದಕ್ಕೆ ಒಳ್ಳೆ ಬಿಡು ಮಾಡ್ಕೊಂಬಂದಾಳವ ಒಟ್ಟ ಬರಕಿಲ್ಲ ಆಕಿ ಕಟ್ಟಿಗೆ. ಹಂಗೇನಿಲ್ವಾ, ಬರ್ತಿರ್ತೀನಿ ಹಿಂಗೆ ಧಾರಾವಾಹಿ ನೋಡ್ಕೊತ ಕೂತ್ಬಿಡ್ತೀನಿ. ಆಮೇಲೆ ನಾ ಇಲ್ಲಿರೋದನ್ನು ಕಡಿಮೆ ಅಲ್ಲ, ಬರೀ ಆ ಮಗನ ಬಲ್ಲಿ ಈ ಮಗನ ಬಲ್ಲಿ ಮಗಳ ಬಲ್ಲಿ ಒಂದಿಷ್ಟು ದಿನ, ಹಿಂಗಾಗಿ ಊರಾಗಿರೋದ ಕಡಿಮೆ ಅಲ್ಲ, ಬರೋಕ್ಕಾಗಂಗಿಲ್ಲ ಅಷ್ಟೇ. ಹೌದು ಬಿಡು, ಅದು ಕರೆಯೋದ. ಒಬ್ರು ಆಗಣ ಒಬ್ರು ಕರೀತಾರವ ನಿನಗ. ಅಷ್ಟು ಜೀವ ಅದಾರ ಮೊಮ್ಮಕ್ಕಳು ಮಕ್ಕಳು ಎಲ್ಲರೂ. ಹೌದವ, ಜೀವ ಇದ್ದಾರ ಎಲ್ಲರೂ. ನನ್ನ ಬಲಿ ಬಾ ನಿನ್ನ ಬಲಿ ಬಾ ಅಂತಾರೆ, ಎಲ್ಲರೂ ಅಷ್ಟೇ ಜೀವ ಇದ್ದಾರ ನೋಡು ನನ್ನ ಮೇಲೆ. ಪುಣ್ಯ ಮಾಡಿ ಹೇಳವೋ ನೀನು. ಆಮೇಲೆ ಸಸ್ತೆಯರ್ನ ಹಂಗೆ ಸಿಕ್ಕಾರಲ್ರಿ ಕಾಕು ನಿಮ್ಗೆ? 3 ಮಂದಿ ಭಾಳ ಚಲೋ ಸಿಕ್ಕಾರ ನೋಡ್ರಿ. ಹೌದವ, ಚಲೋ ಸಿಕ್ಕಾರ, ಎಲ್ಲರೂ ಚಲೋ ಸಿಕ್ಕಾರ ನೋಡು, ಒಬ್ಬರದು ಏನೂ ಹೇಳಂಗಿಲ್ಲ. ಆಮೇಲೆ ನಾನಾದ್ರೂ ಎದ್ರಾಗೂ ಅಡ್ಡ ಹೋಗಕ್ಕೆ ಬರಂಗಿಲ್ಲವ. ಏನ್ಯಾಕೆ ಮಾಡ್ಲಕ್ಕ ಒಟ್ಟ ಅಡ್ಡ ಹೋಗಂಗಿಲ್ಲ ನಾವು. ಯಾರ ಸಂಸಾರದಾಗರೂ ಅಷ್ಟೇ, ಹೋಗ್ತೀನಿ, ಯಾರ ಮನ್ಯಾಗ ಕರಿತಾರಲ್ಲ ಹೋಗ್ತೀನಿ, ತಿಂಗಳಪ್ಪತ್ತಿರ್ತೀನಿ. ಆ ಹುಡುಗರ ಜೊತೆ ಆಟ ಆಡೋದು, ಕೂಡೋದು, ನಿಂದ್ರೋದು, TV ನೋಡೋದು, ಎಲ್ಲರ ಜೊತೆ ಕೂಡಿ ಊಟ ಮಾಡೋದು. ಅವ್ರದ್ದು ಸಂಸಾರದಾಗ ಭಾಗನೇ ವಹಿಸಕ್ಕೆ ಹೋಗಂಗಿಲ್ಲ ನಾನು ಒಟ್ಟ. ಹಂಗಾದಾಗ ಜಗಳ ಎಲ್ಲಿಂದ ಬರ್ತದೆ ಹೇಳಸಮ್ಮ? ಹೌದು ನೋಡ್ರಿ ಕಾಕು, ಹಿಂಗೆ ಇರ್ಬೇಕು ನೋಡ್ರಿವ. ಅಂದಂಗ ಮೊನ್ನೆ ಇವ್ರ ಮನೆಗೆ ಸೊಸೆಯಾಗಿ ಬಂದಾಳಲ್ಲ ಇವ್ ಬೆಂಗಳೂರದಾಕಿ, ಏನು ಸೊಕ್ಕು ಏನಿದು ಓಯವ್ವ ತಾಯಿ, ಹುಡುಗಿಗೆ ಒಟ್ಟೆ ಈ ಕಡೆ ಭಾಷೆನೇ ಬರಂಗಿಲ್ಲವ. ಹೌದ್ರಿ ಮಾಮಿ, ಆಕಿಗೆ ಸೊಕ್ಕೇನಿಲ್ರಿ ಮಾಮಿ, ಮಾತಾಡೋದು ಸ್ಟೈಲನೇ ಹೆಂಗೆ ಅದ ರೀ. ಅಲ್ಲಿ ಡೈರೆಕ್ಟ್ ಮಾತಾಡ್ತಾರಲ್ರಿ, ನಮ್ಮ ಭಾಷೆಗೆ ಅವ್ರ ಭಾಷೆಗೆ ಒಂದು ಸ್ವಲ್ಪ ಡಿಫ್ರೆನ್ಸ್ ಅನಿಸ್ತದಲ್ರಿ. ಹಂಗಾಗಿ ನಮ್ಗೆ ಆಕಿಂದು ಸೊಕ್ಕದ ಅನಿಸ್ತದ. ಭಾಳ ಒಳ್ಳೆಕಿದ್ದಾಳ್ರಿ ಹುಡುಗಿ. ಅಲ್ಲ ನೀನು ಮಾತಾಡ್ಸ್ತೀವಲ್ಲ ಒಟ್ಟರಿ ಏನಂಗ್ಲೋಡು. ಹೌದಾ, ಊಟ ಆಯ್ತಾ ಅಂತ ಕ್ವಶನ್ದಾಗ ಮಾತಾಡ್ಸ್ತವ ಹುಡುಗಿ ಒಟ್ಟ. ಆ ಕಡೆ ಎಲ್ಲ ಹಂಗೆ ಮಾತಾಡ್ತಾರಿ ಮಮ್ಮಿ, ಬೆಂಗಳೂರು ಸೈಡು. ಫಸ್ಟ್ ನೀವು ತಾವು ಅಷ್ಟೇ ಅಂತಾರ್ರಿ, ಒಟ್ಟರಿ ಅನ್ನಂಗಿಲ್ರಿ. ನಮ್ಮ ಕಡೆನೇ ಹಂಗ್ರಿ ಹೋಗ್ರಿ ಬರ್ರಿ ಅನ್ನೋದು. ನಮ್ಮ ಕಡೆ ಬಿಡವ ಮಾತು ರಫ್ನು ಹಂಗ್ಯಾವ, ಮಾತಿಗೂ ರೀನು ಅಂತಾರ, ನಿನ್ನವನು ಅಂತಾರ, ಎಲ್ಲ ಅಂತಾರ ನಮ್ಮ ಕಡೆ. ನಮ್ಮ ಭಾಷೆ ಹೊರಟು ಅಂತಾಳ್ರಿ ಆ ಹುಡುಗಿಗೆ ಬಕ್ರಿ ಗಿಕ್ರಿ ಇನ್ನೂ ಬರ್ತಿರ್ಲಿಕ್ಕಿಲ್ಲ ಅಂತೀನಿ. ಇಲ್ರಿ ಮಾಮಿ, ಅಂತವೆಲ್ಲ ಮಾಡಂಗಿಲ್ಲಲ್ರಿ. ಅಲ್ಲಿ ಅನ್ನ ಸಾರು ಇಂಥ ವೆರೈಟಿ ಅಡಿಗೆ ಮಾಡ್ತಾಳ್ರಿ, ಆದ್ರೆ ಬಕ್ರಿ ಚಪಾತಿ ಬರಂಗಿಲ್ರಿ. ಕುಸುಮ ಒಂದು ತಗೋ, ಅಷ್ಟು ಮೆರಿತಿದ್ಲು. ಏನು ಸುದ್ದಿ, ಸೊಸಿಗೆ ಮಾಡಿ ಹಾಕದ ಬಂತು ನೋಡಕ್ಕೆ ನೆನವ. ಅವ್ರು ಒಟ್ಟ ಬೇಜಾರಿಲ್ಲ ನೋಡ್ರಿ ಮಾಮಿ, ಕುಸುಮ ಆಂಟಿ ಮಾಡಿ ಹಾಕ್ತಾರೆ ಅಡಿಗೆ, ಬ್ಯಾಸರಿಲ್ಲಾರ್ದ. ಒಟ್ಟೆ ನನ್ನ ಸೊಸಿಗೆ ಬರಂಗಿಲ್ಲ ಅಂತೇಳಿ ಹಿಂಗೆ ಬೇಜಾರು ಮಾಡ್ಕೊಳ್ಳೋದು ಅದು ಏನೂ ಇಲ್ರಿ. ಮೊದಲೇ ಕನ್ಯೆ ಸಿಗಂಗಿಲ್ಲಲ್ರಿ, ಈಗ ಭಾಳ ಅಪ್ರೂಪ್ ಮಾಡ್ತಾರೆ ಸೊಸಿಗೆ ಅವರು. ಮಾಡಲ್ರಾಕ್ ತಗೋ, ಅಪ್ರೂಪ್ ಮಾಡಿ ಅಟ್ರ ಮೇಲೆ ಇಡಲ್ರಾಕ್. ಮತ್ತು ನೌಕರಿ ಮಾಡ್ತಾಳ್ರಿ ಮಾಮಿ, ತಿಂಗಳಿಗೆ ಎಷ್ಟು 1 ಲಕ್ಷ ಏನು ಪಗಾರ ಅದ ರೇಖಿಗೆ. ಸುಮ್ಮನೆ ಏನ್ರಿ, ಮತ್ತು ವರ್ಕ್ ಫ್ರಮ್ ಹೋಮ್ ಅಂತ ಮಾಡ್ತಾಳಂತ್ರಿ. ಮುಂಜಾನೆ ನಾಷ್ಟ ಮಾಡಿ ರೂಮ್ನಾಗ ಹೋದ್ಲಂದ್ರೆ ಆಯ್ತು ನೋಡ್ರಿ, ಲ್ಯಾಪ್ಟಾಪ್ನಾಗ ಕೆಲಸ ಮಾಡ್ಕೋತ ಕೂತ್ಬಿಡ್ತಾಳ್ರಿ. ಯಾವುದು ತಲೆನೇ ಕೆಡ್ಸ್ಕೊಳಂಗಿಲ್ಲ ರೀ ಮನೆ ಕೆಲಸದ ಬಗ್ಗೆ. ಮತ್ತೆಲ್ಲ ಕುಸುಮನೆ ಮಾಡ್ತಾಳೆ ಏನು? ಮಾಡ್ತಾರೆ ಅವರೇ. ಅಡಿಗೆ ಎಷ್ಟೇ ಮಾಡ್ತಾರೆ, ಬಟ್ಟಿ ಬಾಂಡೆ ಪರಿಸಿ ಒರೆಸ್ಲಿಕ್ಕೆ ಎಲ್ಲದಕ್ಕೂ ಆಳು ಹಚ್ಚಿಬಿಟ್ಟಾಳ್ರಿ ಹುಡುಗಿ. ಅವ್ವ ನೋಡವ್ವ, ಬಟ್ಟಿ ಬಾಂಡೆ ಪರಿಸಿ ಕಸಕ್ಕೆ ಹಚ್ಚಾರನ? ಒಂದಿನ ಹಚ್ಚಿದ್ದಿಲ್ಲ ಹುಡುಗಿ. ಸಸಿ ಬಂದಿಂದ ಕೆಲ್ಸಕ್ಕೆ ಹಚ್ಚಿದ್ಲನಂದ್ರೆ ಮತ್ತೆ ಆಗ್ಬೇಕಲ್ಲ, ಅವ್ರಿಗೂ ವಯಸ್ಸಾಗ್ಯಾವ. ಆಮೇಲೆ ಈ ಹುಡುಗಿಗೆ ಕಂಪ್ಯೂಟರ್ನಾಗ ಕೆಲಸ ಮಾಡ್ಕೊತ ಕೂತ್ಲಂದ್ರೆ ಮನೆ ಕೆಲಸ ಮಾಡೋರು ಯಾರು? ಮತ್ತು ಪಗಾರನೇ ರಗಡ್ ಬರ್ತದ, ಹಚ್ಚಿದ್ರು ಹಚ್ಚಿರ್ಬೇಕು. ಕೂತಿರಿ ಮಮ್ಮಿ, ಏನು ಇವತ್ತು ವಿಮಲಕ್ಕೆ ಹಾಕು ಬಂದ್ಬಿಟ್ಟಾರ? ಬಂದಿ ನೋಡವಾ ಸುಂದರಿ, ಬಾ ಕೂಡ್ ಬಾ. ಚಾ ಆಗ್ಯದ್ರಿ ಮಮ್ಮಿ? ಆಗ್ಯದ ನೋಡವಾ, ನಿಂದ ಆಗ್ಯದ? ಆಗ್ಯದ ನೋಡ್ರಿ ಮಮ್ಮಿ, ನಾನು ಈಗ ಮಾಡಿಕೊಟ್ಟು ಕುಡ್ದ ಬಂದೆ. ಅಂದಂಗ ಮೊನ್ನೆ ಮೊಮ್ಮಗನ ನೋಡ್ಲಿಕ್ಕೆ ಬಂದಿದ್ರಲ್ಲ, ಮಾತುಕತೆ ಮುಗಿತೇನ್ರಿ ಮಮ್ಮಿ? ಮುಗಿತವ, ಮಾತುಕತೆ ಮುಗಿತು. ಇನ್ನೇನು ಎಂಗೇಜ್ಮೆಂಟ್ ಮಾಡೋದು ಉಳ್ದದ. ಅವ್ರಿಗೂ ಪಸಂದ್ ಬಂದದ, ನಮಗೂ ಪಸಂದ್ ಬಂದದ. ಎಂಗೇಜ್ಮೆಂಟ್ ಮಾಡಿ ಮುಗಿಸ್ಬಿಡ್ಬೇಕಂತ ಮಾಡೀವಿ. ಅದೇ ಅಂತೀನ್ರಿ. ಅವತ್ತ ಸುಮಾ ಬಂದಿದ್ಲಲ್ರಿ ನಿಮ್ಮ ಮನೆಗೆ, ನಮಗೇನು ಕರೆದಿಲ್ರಿ ನೀವು? ಸುಮಾನ್ ಒಬ್ಬಾಕಿನ ಕರೆದಿದ್ರಿ ಕಾಣಿಸುತ್ತಾ? ನಾನು ಯಾರಿಗೆ ಕರೆದಿಲ್ಲವ, ಆಕೆ ಸುಮಾಗನು ಕರಿತಿದ್ದಿಲ್ಲ, ಒಬ್ಬಾಕಿನೇ ಆಗಿ ನೀವು ಅಂತೇಳಿ ಬಾಜುನ ಮನೆಗೆ ಇರ್ತಾಳ, ಅದಕ್ಕೆ ಕರೆದೆ ನಾನು. ಮತ್ತೆ ಯಾರಿಗೆ ಕರೆದಿಲ್ಲ ನಾನು. ಹೌದು ಬಿಡ್ರಿ, ನೀವು ಯಾರಿಗೆ ಕರೆದಿಲ್ಲ. ಸುಮಾನ್ ಬಿಟ್ರೆ ಯಾರಿಗೆ ಕರೆದಿಲ್ಲ, ಕರೆದೂ ಇಲ್ರಿ ಯಾವ ಫಂಕ್ಷನ್ಗೆ ನೀವು ಜಾಸ್ತಿ. ಫಂಕ್ಷನ್ ಅನ್ನಕ್ಕೆ ಇದೇನು ದೊಡ್ಡ ಫಂಕ್ಷನ್? ನಾನು ನೋಡ್ಲಿಕ್ಕೆ ಬಂದಿದ್ರೆ ಅಷ್ಟೇ, ಅದಕ್ಕೆ ಕರೆದಿಲ್ಲ. ಅಷ್ಟಾಗಿ ಸಿಟ್ಟಿಗೆ ಇರ್ತೀರಿ ಮಮ್ಮಿ? ಸುಮ್ಮನೆ ಹೇಳಿದಿರಿ ನಾನು. ನಾ ಏನು ಸಿಟ್ಟಿಗೆ ನೀನು ಎಂದ ಮಾತಿಗೆ ಹೇಳಿ ಅಷ್ಟೇ. ನಮ್ಮ ಸುಂದರಿ ಬಾಯಿ ಒಟ್ಟು ಸುಮ್ ಕೊಡಂಗ್ ನೋಡು. ಅಲ್ಲ, ಇದು ಕರೀಲಿಕ್ಕೆ ಏನು ದೊಡ್ಡ ವಿಷಯ? ಮತ್ತೊಂದು ನಮ್ಮನ್ನು ಕರೆದಿಲ್ಲ ಹಂಗಂತ ಸಿಟ್ಟಿಗೆ ಇರ್ತೀವಿ ನಾವು. ಸುಮ್ಮ ಹೊರ ನೋಡ್ಲಿಕ್ಕೆ ಬಂದಾರ, ಹೊರ ಕನ್ನೆ ತೋರ್ಸೋದಿರ್ತದ, ಅದ್ರಾಗ ಏನು ಕರೀದು ಮಾಡೋದಿರ್ತದ. ಸುಮ್ಮಾಕಿ ಮನೆ ಬಾಜು ಇದ್ದಾಳ ಅಂತೇಳಿ ಒಬ್ಬಾಕಿನೇ ಆಗ್ಯಾಳ ಅಂತ ಕರೆದಾಳಂತ. ನಿನಗನ ಸುದ್ದಿ ಬೇಕವ ಎಲ್ಲ ಅಷ್ಟು. ಕಾಕು, ನೀವು ನನಗೆ ಅಂತಿರಲ್ರಿ, ನಾ ಏನು ಅಂದಿನ್ರಿ? ಅಷ್ಟೇ, ಸುಮ್ಮನೆ ಕರೆದಾರ, ನಮ್ಗೆ ಕರೆದಿಲ್ಲ ಅಂದಿನ್ರಿ. ಅದನ್ನ ಬಿಟ್ರೆ ನಾ ಏನು ಮಾತಾಡಿನ್ರಿ? ಆಯ್ತು ಬರುವ ಸುಂದರಿ, ನೀ ಭಾಳ ಶಾಣಾಕಿದ್ದೀರಿ. ಹೋಗ್ಲಿ ಬಿಡ್ರಿ ಮಾಮಿ, ಯಾಕಿನ ಸ್ವಭಾವ ಗೊತ್ತಿದ್ದೇ ಅದಲ್ಲ ನಿಮ್ಗೆ. ಅಲ್ಲ ಸುಮ್ಮ ಗೊತ್ತಿದ್ದೇ ಅದ ಬಿಡು, ಆದ್ರೂ ಹಿಂಗ ಬಂದಂದ್ರೆ ಒಂಥರ ಆಗುತ್ತಿಲ್ಲ ಮನ್ಸಿಗೆ. ಎದುರಿಗೆ ಹಿಂಗಂತ ಅಂದ್ರೆ ಹಿಂದೆ ಎಷ್ಟು ಅನ್ಲಿಕ್ಕಿಲ್ಲಿಕ್ಕಿ. ನಮ್ಗೆ ಮಂದಿ ಹಂಗ ಹಿಂದ ಪಂದ ಅನ್ನೋದು ಗೊತ್ತಿಲ್ರಿ ಮಾಮಿ. ಏನೇ ಇದ್ರು ಎದ್ರ ಅಂದ್ಬಿಡ್ತೀನಿ ನಾನು. ನಮ್ಗೆ ಅವ್ರಂಗ ಇವ್ರಂಗ ಮಂದಿಗೆ ಹೋಲ್ಸಕ್ಕೆ ಹೋಗ್ಬೇಡ್ರಿ. ನಾವು ಯಾರ ಬಗ್ಗೆನೂ ಯಾವತ್ತೂ ಮಾತಾಡಂಗಿಲ್ರಿ. ಹೌದವ, ನೀ ಯಾರ ಬಗ್ಗೆನೂ ಮಾತಾಡಂಗಿಲ್ಲ. ಭಾಳ ಒಳ್ಳೆ ಮನುಷ್ಯ ಹಾಕಿದ್ದಿ, ಎಲ್ಲರಿಗೂ ಗೊತ್ತದ ಮನೆ. ಇದೇನು ಹೊಗಳಾಗತ್ತೀರಿ? ಏನು ಚುಚ್ಚು ಮಾತಾಡ್ಲಿಕತ್ತೀರಿ ಮಮ್ಮಿ ನನಗೆ? ನಾ ಯಾಕೆ ಚುಚ್ಚು ಮಾತಾಡಲ್ಲ ಸುಂದ್ರಿ? ನೀ ಇದ್ದದ್ದು ಹೇಳಿನಿ, ನೀ ಭಾಳ ಒಳ್ಳೆಕಿದ್ದಿ ಅಂತಾನೆ ಹೇಳಿಕತ್ತೀನಲ್ಲ, ನಾ ಏನಂದಿನಿ? ಆಯ್ತು, ಈಗ ಇದನ್ನೆಲ್ಲ ಮುಗಿಸ್ಬಿಡು ಸುಂದ್ರಿ. ಎಲ್ಲಿ ಹೋಗಿದ್ದು ಇಷ್ಟು ತನ? ಮಾಮಿ, ಇವ್ರ ಮನೆಗೆ ಹೋಗಿದ್ದೆ ರೀ. ಮೊನ್ನೆ ಬೆಂಗಳೂರಿಗೆ ಬಂದದಲ್ರಿ ಮದುವೆಯಾಗಿ, ಆಕಿನ ಮನೆಗೆ ಹೋಗಿದ್ದೆ. ನೋಡ್ಬೇಕು ಹೆಂಗದ ಸೊಸೆ ಅಂತೇಳಿ. ಏನು ಸೊಸೆ ತಾಯಿ, ಏನೇನೇನೇನೋ ಗೊತ್ತಿಲ್ಲರಿ ಆಕಿಗೆ.
ಸುರು ಹಚ್ಕೊಂಡು ನೋಡಿ ಅವ್ರ ಮನೆಗೆ ಹೇಳಿಕ್ಕಿ ಏನು ಸುಂದ್ರಿ ವೈಕೆ ಬಾಬಾ. ಏನು ಗೊತ್ತಿಲ್ಲ ಅಂದ್ರೆ ಹೆಂಗೆ ಗೊತ್ತಾಯ್ತು ನಿನಗೆ? ಅಲ್ರಿ ಮಮ್ಮಿ, ನಾನು ಒಣೆನಾಕಿ ಮನೆಗೆ ಹೋಗಿನಿಲ್ರಿ, ತಾ ಬಂದು ನಾನು ಬಾಜು ಕುರ್ಚಿ ಹಾಕೊಂಡು ಕೂತ್ಬಿಟ್ಲಿ ರೀ. ಒಂದು ಕಪ್ ಚಾ ಮಾಡ್ಕೊಂಬರ್ತೀನಾರ ಅನ್ಬೇಕಿಲ್ರಿ. ಅವ್ರ ಹತ್ತಿನೇ ಚಾ ಮಾಡ್ಕೊಂಬರ್ಲಾ ಸುಂದ್ರಿ ಅಂದ್ಲು. ಬ್ಯಾಡ ಬಿಡ್ರಿ ಮತ್ತೆಲ್ಲಿ ಮಾಡ್ತೀರಿ ಅಂದೆ. ಇಲ್ಲ ಕೂಡ್ ಮಾಡ್ಕೊಂಬರ್ತೀನಿ ಅಂತೇಳಿ ಒಳಗೆ ಹೋದ್ರಿ. ಈಕಿ ಸುಮ್ ಕೂತ್ಬಿಟ್ಲಿ ರೀ ನನ್ನ ಬಾಜು. ಇಲ್ರಿ ಅತ್ತಿ ನೀವು ಕೂಡ್ ಬರ್ರಿ ನಾ ಮಾಡ್ಕೊಂಬರ್ತೀನಿ ಅಂತ ಒಂದು ಸ್ವಲ್ಪ ಬಾಯಿಗೆ ಬರಲಿಲ್ಲ. ಏವ್ವ ಏನು ಸೋಸ್ತೀರ ಯವ್ವ? ಗೊತ್ತಾಗ್ತಿರಂಗಿಲ್ಲ, ಇನ್ನೂ ಸಣ್ಣ ಹುಡುಗಿರ್ತದಲ್ಲ, ಈಗೀಗ ಮದುವೆಗೆ ಬಂದಾಳಲ್ಲ, ಹೊಸ್ದಾಗಿರ್ತದ, ಏನು ತಿಳುವಳಿಕೆ ಇರಂಗಿಲ್ಲ. ಅದಕ್ಕೆ ಒಂದು ಸ್ವಲ್ಪ ದಿನ ಮಾಡ್ತಾರ, ಆಮೇಲೆ ಬರ್ತಾ ಬರ್ತಾ ಗೊತ್ತಾಗ್ತದೆಲ್ಲ. ಹೆಂಗೆ ಗೊತ್ತಾಗಿಲ್ರಿ ಕಾಕೋತೀರ? ಅಲ್ಲ ದೊಡ್ಡಾಕ್ ಮಾಡಗಳ ಎಲ್ಲೇ 23-24 ವರ್ಷ ಇರ್ಬೇಕ್ರಿ ಆಕಿಗೆ. ಅವಾಗ ಮದುವೆ ಮಾಡ್ಕೊಂಬಂದಾಳ, ಏನೋ ಬುದ್ಧಿ ಇಲ್ಲ ಅಂದ್ರೆ ಹೆಂಗತ್ತೀರ? ನೋಡ್ ಸುಂದ್ರಿ, 23-24 ವಯಸ್ಸಿದ್ರು ಆಕಿ ಸಾಲಿ ಕಲೀಲಿಕ್ಕೆ ಅಂತಾನೆ ಮೀಸಲಾಗಿಟ್ಟಿರ್ತಾಳ. ಅವ್ರ ಅಪ್ಪ ಅಮ್ಮ ಏನು ಕೆಲಸ ಹಚ್ಚಿರಂಗಿಲ್ಲ, ಹಂಗಾಗಿ ಮನೆ ಜವಾಬ್ದಾರಿ ಏನು ಸುದ್ದಿ ಗೊತ್ತಿರಂಗಿಲ್ಲ. ಅದಕ್ಕೆ ಸ್ವಲ್ಪ ದಿನ ಅಡ್ಜಸ್ಟ್ ಆಗೋದು ಕಷ್ಟ ಆಗ್ತದ. ಅದ್ರಾಗ ಬೇರೆ ಮನೆಗೆ ಬೇರೆ ಬಂದಿರ್ತಾಳ, ಅಲ್ಲಿ ಮನೆ ವಾತಾವರಣ ಇಲ್ಲಿ ಮನೆ ವಾತಾವರಣ ಬೇರೆ ಬೇರೆ ಇರ್ತದ. ಅವ್ರ ಹತ್ತಿನ ಸುಮ್ಮಿರ್ತಾಳ, ನಮ್ಗೆ ಯಾಕೆ ಬೇಕು? ಸುಮ್ಮಿರ್ತಾಳ ಅಂದ್ರೆ ಹೆಂಗ್ರಿ ಮಾಮಿ? ಮುಂದೆ ಭಾಳ ಕೋಪ್ಕೋತಾವ್ರಿ ಇವೆಲ್ಲ. ಸೊಸಿಗೀಗಿಂತ ಬೈದು ಬುದ್ಧಿ ಹೇಳಿದ್ರ ಕಲಿತಾರ್ರಿ. ಇಲ್ಲಂದ್ರ ಹಿಂಗೆ ಮಾಡ್ಕೋತ ಹೋದ್ರಿ ಏನು ಏಸು ಮಂದಿ ಕೈಲಿ ಅನ್ಸ್ಕೋತಾಳ್ರಿ. ಹೌದವ್ವ, ತಿಳಿಸಿ ಹೇಳ್ಬೇಕು. ಅವರು ನೀನು ಹೇಳ್ಬರ್ಬೇಕಿಲ್ಲ ಸ್ವಲ್ಪ ನಿಮ್ಮ ಸೊಸಿಗೆ ಬುದ್ಧಿ ಹೇಳ್ರಿ ಅಂತೇಳಿ. ನಾ ಯಾಕೆ ಹೇಳಿ ಕೇಟಲ್ರಿ ತಾಯಿ? ಅವ್ರ ಬುದ್ಧಿ ಅವ್ರು ಕಾಣ್ತಾರ, ಅವ್ರು ಮಾಡಿದವ್ರು ಉಣ್ತಾರ, ನಮ್ಗೆ ಯಾಕೆ ಬೇಕು? ಮಾಡಿದವ್ರು ಉಣ್ತಾರ, ಮಣಿ ಅಂತ ಕಡವು, ನಮ್ಗೆ ಯಾಕೆ ಬೇಕ್ರಿ? ಮತ್ತೆ ಅಷ್ಟು ಗೊತ್ತಿರ್ತದಿಲ್ಲ, ಅವ್ರು ಮಾಡಿರ್ತಾರಂದ್ರೆ ಅವ್ರು ಉಂಡೆ ಉಣ್ತಾರ, ನಿನಗೆ ಯಾಕೆ ಬೇಕು ಅದೆಲ್ಲ? ಸುಮ್ಮಿದ್ ಬಿಡ್ಬೇಕು. ನಾ ಯಾಕೆ ಅವ್ರ ಮುಂದೆ ಅನ್ಲಿಕ್ಕೆ ಹೋಲಿ, ನಾನು ನಿಮ್ಮ ಮುಂದೆ ಸುಮ್ಮ ಅಂದೇರಿ ಅಂದಂಗ. ನೀನು ಸೊಸಿ ಹೇಳಿರ್ತಾಳೆ ಈಗ? ಇದೇ ಊರಾಗಿರ್ತಾಳಲ್ಲ ಬಕ್ಕ ಮಾಡ್ಲಿಕ್ಕೆ, ಅಲ್ಲೇ ನನ್ನ ಬಾಜು ಮನ್ಯಾಗನೇ ಇರ್ತಾಳ. ಒಂದು ಕಪ್ ನೀರು ಕೊಡಂಗಿಲ್ಲ, ಒಂದು ಕಪ್ ಚಹಾ ಕೊಡಂಗಿಲ್ಲ ನನಗೆ. ಮತ್ತೆ ನಿನ್ನ ಅಡಿಗೆ ನೀನೇ ಮಾಡ್ಕೋತೇನ? ಹ್ಞೂನ್ರವ, ನಾನು ಅಡಿಗೆ ನಾನೇ ಮಾಡ್ಕೋತೀನಿ. ನನ್ನ ಜೊತೆ ಒಂದಿನ ಇರಲಿಲ್ಲ ಇವಾಕಿ ಅತ್ತಿ ಕೈಯಾಗ ಒಂದಿನ ನಡಿಲಿಲ್ಲ ನನ್ನ ಸೊಸಿ. ಮತ್ತೆ ನಿನಗೆ ಊರನ ಮಂದಿ ಯಾರು ಏನೋ ಅನ್ನಂಗಿಲ್ಲ ಸೊಸಿ ಚಲೋ ಇಟ್ಕೋಬೇಕಾಗಿತ್ತು ಅಂತೇಳಿ? ನನಗೆ ಯಾಕಂತಾರೀ ಮಾಮಿ? ನಾ ಏನು ಚಲೋ ಇಟ್ಕೊಂಡಿಲ್ಲ. ನಾ ಏನು ಇರಾಕ್ ಬೇಡಂದಿನಿ, ಬಿಡಾಕ್ ಬೇಡಂದಿನಿ. ಅವರು ಬಂದು 2-3 ತಿಂಗಳದಾಗನೇ ಗಂಡು ಕರ್ಕೊಂಡು ಬೇರೆ ಹೇಳಾಕಿ ಅತ್ತಿ ಜೊತೆ ಇರ್ಲಾರ್ದ. ನನಗೆ ಯಾಕಂತಾರೀ? ಆಕಿನ ತಪ್ಪದ. ಹೌದವ್ವ, ನಿಂದೇನು ತಪ್ಪೇ ಇಲ್ಲ. ಮತ್ತೆ ಮನೆ ಯಾರ ಮುಂದೆ ಹೇಳಿಕತ್ತಿದ್ಲು, ನೀನೇ ಸಂತನ ಮನೆ ಬಿಟ್ಟು ಹೋರಿ ಅಂತಿದ್ದೆ ಅಂತಲ್ಲ ಗಂಡ ಹೆಂಡತಿಗೆ? ಯಾವಾಕಿ ಹೇಳ್ದಕ್ಕಿ, ನಾ ಯಾಕನ್ಲೆ ಮನೆ ಬಿಟ್ಟು ಹೋಗಂತೇಳಿ? ಆಕಿ ಹೋಗ್ಯಾಳ ಹೆಚ್ಚಾಗಿ ಅತ್ತಿ ಕೂಳು ಮಾಡ್ಯಾಕದ್ ಬರ್ತದ ಅಂತೇಳಿ. ಮತ್ತೆ ನಿನ್ನ ಮನೆಯಾಗನೇ ಇಷ್ಟು ದೊಡ್ಡ ಹೂರಣ ಇಟ್ಕೊಂಡು ಬೇರೆದವ್ರ ಮನೆ ಸುದ್ದಿ ಮಾತಾಡ್ತಿಲ್ಲ ಸುಂದರಿ, ನಿನಗೆ ಯಾಕೆ ಬೇಕು ಬೇರೆದವ್ರ ಸುದ್ದಿ? ಅಲ್ರಿ ಮಮ್ಮಿ, ನಾ ಏನು ಮಾತಾಡಿನ್ರಿ? ಇದ್ದದ್ದು ಹೇಳಿನ್ರಿ ಅಷ್ಟೇ. ಹೌದು ಬಿಡವ, ಅದು ಕರೆಯದ. ನೀ ಯಾವಾಗಲೂ ಇದ್ದದ್ದು ಹೇಳ್ತೀವಿ ಸುಂದ್ರಿ. ಕರೆಗೂ ಯಾರ್ದು ಆಡ್ಕೊಳಂಗಿಲ್ರಿ, ಮಂದಿನೇ ಯಾಕೆಂದು ಭಾಳ ಆಡ್ಕೋತಾರ ಬಾಪ. ಎಲ್ಲರೂ ಹಿಂದೆ ನಂದ ತಿಂತಾರ. ನನ್ನ ಬಗ್ಗೆ ಎಷ್ಟೆಷ್ಟು ಯಾರ್ಯಾರು ಮಾತಾಡ್ತಾರ ಅನ್ನೋದೆಲ್ಲ ಗೊತ್ತದ ನನಗೆ. ಒಂದಿನ ತೋರಿಸ್ತೀನಿ ಅವ್ರಿಗೆ, ನನಗೂ ಕಾಲ ಅಂತ ಕೂಡಿ ಬರ್ತದ, ಅವಾಗ ಮಾಡ್ತೀನಿ ಅವ್ರಿಗೆ ಯಾರ್ಯಾರಿಗೆ ಏನೇನು ಮಾಡ್ಬೇಕಲ್ಲ ಎಲ್ಲ ಒಂದಿನ ಮಾಡ್ತೀನಿ. ಅಂದಂಗ ಕಾಕು, ನಿಮ್ಮ ಅಣ್ಣನ ಮಗಳು ಎಷ್ಟು ಮ್ಯಾಕನ್ ಡ್ರೆಸ್ ಹಾಕೋತಾಳಲ್ರಿ, ಒಂದು ಸ್ವಲ್ಪ ಫುಲ್ಲಾಗಿ ಹೊಲಿಸ್ಕೊ ಅಂತ ಹೇಳ್ಬೇಕಿಲ್ರಿ? ನಮ್ಮ ಅಣ್ಣನ ಮಕ್ಕಳು ಸುದ್ದಿ ಬಂದೆ ಈಗ. ನಿನಗೆ ಯಾಕೆ ಬೇಕಾ ಸುಂದ್ರಿ? ಅವ್ರವ್ರ ಇಷ್ಟ, ಅವ್ರಿಗೆ ಅಂಥ ಡ್ರೆಸ್ ಹಾಕೊಳ್ಳೋದು ಇಷ್ಟ ಹಾಕೋತಾರ. ಅವ್ರ ಮನ್ಯಾಗ ಏನು ಅನ್ನಂಗಿಲ್ಲ, ನಮಗೆ ಯಾಕೆ ಬೇಕು? ಅಲ್ರಿ ಕಾಕು, ಹುಡುಗಿಯರು ಅಂದಿಂದ ಮೈ ತುಂಬ ಬಟ್ಟೆ ಹಾಕೋಬೇಕು ಅಂದ್ರೆ ಚಂದ. ಅದು ಹಂಗೆ ಅರ್ಧಂಬರ್ಧ ಹಾಕೊಂಡ್ರದು ಚಂದರ ಚಂದ. ಆಯ್ತು ತಗೋರವ, ಸುಂದರಿ ಹಿಂಗೆ ಅಂದಾಳ ಅಂತೇಳಿ ಹೇಳ್ತೀನಿ ಆ ಹುಡುಗಿಗೆ ಹೋಗಿ. ಕಾಕು, ಮತ್ತು ನಾನು ಹೆಸ್ರು ಹೇಳಿರುವಯ್ಯವ್ವ, ಹೇಳಕ್ಕೆ ಹೋಗ್ಬೇಡ್ರಿ ವಯ್ಯವ್ವ. ಒಮ್ಮೆ ಹೇಳಿ ಪಚಿ ತೆಗಿನಾಕಿಗಿ. ಒಂದು ಸಲ ಹೊಂಟಿದ್ಲು ಇಷ್ಟೇ ಡ್ರೆಸ್ ಹಾಕೊಂಡು ನಿಂದಿರಿಸಿ, ಮೈ ತುಂಬ ಡ್ರೆಸ್ ಹಾಕೊಂಡು ಹೋಗ್ಬೇಕಿಲ್ಲ, ಎಲ್ಲಿ ಹೊಂಟಿ ಅಂತ ಕೇಳಿದೆ. ಬಾ ನಿನಗೂ ಇಂಥದ್ದು ಕೊಡ್ತೀನಿ, ಬರ್ತೀನಿ ನನ್ನ ಜೊತೆ ಬಾ ಅಂದ್ಬಿಟ್ಲು. ಒಟ್ಟ ಮರಿದಿನೇ ಕೊಡಂಗಿಲ್ಲ ಹುಡುಗಿಗೆ. ಹೇಳಕ್ಕೆ ಹೋಗ್ಬೇಡ್ರಿವ, ಮತ್ತು ನೀವು ಹೇಳಿಗಿಡಿ ನೋಡು ಅಂದಾಳ ಇಲ್ಲಿ ನಿನಗೂ. ಅಲ್ಲ ಆಕೆ ಹಂಗೆ ಅಂತಾಳ ಅಂತ ಗೊತ್ತಿದ್ರು, ಅಷ್ಟು ಯಾರ ಮಾತನ್ನು ಕೇರೆ ಮಾಡಂಗಿಲ್ಲ ಅಂತ ಗೊತ್ತಿದ್ರು ಆಕಿನ ಬಗ್ಗೆ ಹಿಂಗೆ ಮಾತಾಡ್ತಿ ಅಂದ್ರೆ ಮತ್ತೆ ನಿಂದು ಎಷ್ಟರೇ ಇರ್ಬೇಕು ನೋಡು. ಅಲ್ರಿ ಕಾಕು, ದೊಡ್ಡಕ್ಕಿದ್ದೀನಿ ಅಂತೇಳಿ ಒಂದು ಮಾತು ತಿಳಿಸಿ ಹೇಳಿಕ್ಕೆ ಹೋದ್ ನೋಡು. ನೀನು ಹಾಕೋತೀನಿ ಹಾಕೋ ಅನ್ಬೇಕಾ? ಚಲೋ ಅಂತ ಹೇಳ ಹಾಕೋಬೇಕಿಲ್ಲ ನೀನು ಒಂದು ಜೊತೆ. ಈ ದಾಳಿ ಹೊಡಿಲಿ ನಾ ಎಲ್ಲೇ ಕೊಳೆವ? ಇಲ್ಲ ಸುಂದ್ರಿ, ಹೇಳ್ತೀನಿ ಒಂದಿನ ಹಾಕೊಂಡು ನೋಡಿ ಹೆಂಗಾತಾವಂತ ನೀನು. ಒಲ್ರಿ ಕಾಕು, ನಾ ಎಲ್ಲ ಹಾಕೊಳ್ರಿ. ಅವತ್ತು ನಮ್ಮ ಫ್ಯಾಮಿಲಿ ಕೂಡ ಎಲ್ಲರೂ ಹೋಗಿದ್ವಲ್ರಿ ಟೂರಿಗೆ. ಒಂದಿನ ಚೂಡಿದಾರ ಹಾಕು ಅಂತ ನನಗೆ ಒತ್ತಾಯ ಮಾಡಿದ್ರು. ನಾವು ಅಲ್ಲ ನೀವೇ ನೋಡು, ತನಗೂ ಇಷ್ಟ ಅದು ಸುಂದರಿಗೆ. ಇನ್ನೂ ಸ್ವಲ್ಪ ಒತ್ತಾಯ ಮಾಡಿದ್ರೆ ಹಾಕೋತಾಳ, ಮತ್ತು ಮಂದಿಗೆ ಅನ್ನೋದು ಬಿಡಂಗಿಲ್ಲ. ನನಗೇನು ಇಷ್ಟ ಇಲ್ರಿ ಅನ್ನೋದ್ರಾಗ ಎಷ್ಟು ಇಷ್ಟ ಅದ ನೋಡಿ ಸುಂದರಿಗೆ. ಅದಕ್ಕೆ ಹೇಳೋದು ಸುಂದರಿ, ಎಲ್ಲರಿಗೆ ಎಲ್ಲ ಥರ ಬಟ್ಟೆ ಹಾಕೋಬೇಕು ಅನ್ನೋದನ್ನು ಇಷ್ಟ ಇರ್ತದಲ್ಲ. ಅವ್ರವ್ರು ಇಷ್ಟ ಇರ್ತದ, ಅವ್ರು ಎಂಥವ್ರು ಬಟ್ಟೆ ಹಾಕೊಳ್ಳಲ್ರಕ್ಕ, ನಮಗೆ ಹಾಕಬೇಕು. ನಾವು ಒಂದು ಸೀರೆ ಉಟ್ಕೋತೀವಿಲ್ಲ, ಆಯಿತು. ನಿನ್ನ ಮನಸ್ಸಿಗೆ ತಕ್ಕಂಗೆ ನೀ ಉಟ್ಕೋ, ಅವ್ರ ಮನಸ್ಸಿಗೆ ತಕ್ಕಂಗೆ ಅವ್ರು ಉಟ್ಕೋತಾರ. ನಮಗೆ ಬೇರೆದವ್ರ ಬಗ್ಗೆ ಮಾತಾಡ್ಲಿಕ್ಕೆ ಹಕ್ಕೇ ಇರಂಗಿಲ್ಲ. ಅದು ಕರೆಯೋದ ಬಿಡ್ರಿ, ಸುಮ್ಮ ನಮಗೆ ಟೈಮ್ ಪಾಸ್ ಆಗ್ಲಾರಕ್ಕೆ ಅವ್ರ ಬಗ್ಗೆ ಇವ್ರ ಬಗ್ಗೆ ಮಾತಾಡಿದ್ರಿ. ಅಲ್ಲ ನಿಮಗೆ ಟೈಮ್ ಪಾಸ್ ಆಗಲ್ಲ ಅಂತೇಳಿ ಬೇರೆದವ್ರ ಸಂಸಾರ ಸುದ್ದಿ ಮಾತಾಡ್ದ ಹಿಂಗೆ ಅದರಿ ಕಾಕು ಜೀವನ. ಎಲ್ಲರೂ ಎಲ್ಲರ ಬಗ್ಗೆ ಮಾತಾಡ್ತಾರೆ. ಹೆಂಗೆ ಅನಿಸ್ತೀರಿ ನಮ್ಮ ವಿಡಿಯೋ? ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿರಿ. ಹಂಗೆ ಬಾಜುಕಿನ ಗಂಟೆ ಟಣ್ ಅಂತ ಹೊಡೀರಿ. ನಾವು ಮಾಡೋ ವಿಡಿಯೋದ ನೋಟಿಫಿಕೇಶನ್ ಬರ್ತಾವ, ನೀವು ನೋಡ್ಬೋದು. ಹೊಸದಾಗಿ ಯಾರೆಲ್ಲ ಚಾನಲ್ ನೋಡ್ತಿರ್ತಿರಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡ್ರಿ. ಎಲ್ಲರಿಗೂ ಧನ್ಯವಾದಗಳು.